ಅಂಡ್ ಇವಾಗ ಕರೆಂಟ್ಲಿ ನಿಮ್ಮ ಈ ಒಂದು ಫಿಲ್ಮ್ ಮೇಕಿಂಗ್ ಇರಬಹುದು, ಒಂದು ಕಾನ್ಸೆಪ್ಟ್ ಬಗ್ಗೆ ನೀವೊಂದು 15 ಸೆಕೆಂಡ್ ವಿಡಿಯೋ ಮಾಡೋದ್ರಿಂದ ಹಿಡಿದು ಒಂದು ಸಿನಿಮಾ ಮಾಡೋದ್ರವರೆಗೂ ಇವಾಗ ನಿಮ್ಗಿರೋ ಆಸಕ್ತಿ, ಇನ್ನು ಯಾವ್ಯಾವ ರೀತಿ ಒಂದು ಕಾನ್ಸೆಪ್ಟ್ ಅಥವಾ ಕಾಮಿಡಿ ಕಂಟೆಂಟೇ ಇರ್ಬೋದು ಅಥವಾ ಎಮೋಷನಲ್ ಕಂಟೆಂಟೇ ಇರಬಹುದು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ ನಿಮಗೆ? ಅದೇ ರೀ, ಒಟ್ಟು ನೋಡ್ರಿ, ಒಂದು ಮನಸ್ಸಿಗೆ ಫಸ್ಟ್ ನಮಗೆ ಖುಷಿ ಕೊಟ್ಟಿರ್ಬೇಕು, ಆಮೇಲೆ ಜನರಿಗೆ ಕೊಡ್ಬೇಕು. ನಂದು ಏನಂತೀರಿ ಅಂದ್ರೆ ಸಿನಿಮಾ ಮಾಡಿ ಇವಾಗ ಕಂಟೆಂಟ್ ಒಳಗೆ ಎಲ್ರಿ ನಾವು ಸಣ್ಣದನ್ನು ಮಾಡ್ರೆ ನಮ್ದು ವ್ಯಾಲ್ಯೂ ಅವೇನೋ ಇಲ್ಲ. ಪಟ ಹೋಗಿ ಉಳ್ಳಾಡ್ಬೇಕಾಗಿ ಉಳ್ಳಾಡ್ಬಿಡ್ಬೇಕು. ಅದು ರೀಲ್ಸ್ ಒಳಗ ಆತು, ಯಾಕಂದ್ರೆ ಬಂದಿರೋದು ಅಲ್ಲಿಂದ. ಏನಂದ್ರೆ ನಮ್ದು ಒಂಥರ ಸೋಷಿಯಲ್ ಮೀಡಿಯಾದ ಎಂಟರ್ಟೈನ್ಮೆಂಟ್ ಅಂತೇಳಿ ಫಿಕ್ಸ್ ಐತಿ ನಮ್ದು. ಅದು ಉಳ್ಳಾಡ್ದಾಗ ಚಲೋ ಆಕೈತಂದ್ರೆ ಉಳ್ಳಾಡಬೇಕಾಗ್ತೈತಿ, ಚಲೋ ಅರಿಬೇಕು ಹೋಗ್ಬೇಕಾರೆ ಚಲೋ ಆಕೈತಿ, ಕ್ಯಾಟ ಹೊಲಸು ಅರಿಬೇಕು ಹೊಲಸು ಅರಿವಿ. ಇದೇ ವೇ ಫಾಲೋ ಮಾಡ್ಬೇಕಾ, ಇಷ್ಟ ಫಾಲೋ ಮಾಡ್ಬೇಕು ಅನ್ನೋದಂಥದ್ದು ಏನಿಲ್ಲ. ನಾವು ಮಾಡೋ ಕೆಲಸ ಮಂದಿ ಖುಷಿ ಆಗ್ಬೇಕು, ನಮಗೆ ಖುಷಿ ಆಗ್ಬೇಕು ಅನ್ನೋದೈತ್ರಿ. ಬಟ್ ಏನೋ ದೊಡ್ಡ ಮಟ್ಟದ ಏನೇನು ಟ್ರೈ ಮಾಡ್ಬೇಕಾ, ಕಂಟೆಂಟ್ ವೈಸ್ ಜಾಸ್ತಿ ಮಾಡ್ಬೇಕು ಅನ್ನೋದು ಭಾಳ ತಲೆ. ಕೆಲವೊಂದಿಷ್ಟು ಸಲ ಓಡಂಗಿಲ್ಲ ನಾವು ಕಾಮಿಡಿ ಕಂಟೆಂಟ್ ಜಾಸ್ತಿ ಓಡ್ತಾವೆ, ಯಾಕಂದ್ರೆ ಈಗ ಮಂದಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಕಷ್ಟ ನಿಮಗೆ ಕೇಳಕತ್ತಾರ ನೀವು 100 ಹೇಳ್ತೀರಿ, ನನಗೆ ಕೇಳ್ರೆ ನಾ 200 ಹೇಳ್ತೀನಿ. ಕಷ್ಟ ಬೇಡಾಗೈತಿ, ಈಗ ಮಂದಿಗೆ ಟೈಮ್ ಪಾಸ್ ಬೇಕಾಗಿತ್ತು, ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು. ಸೊ ಅದನ್ನ ಕೊಡ್ಕೊಂತ ಕಂಟೆಂಟ್ ಓರಿಯೆಂಟೆಡ್ ಮಾಡ್ಬೇಕು ಅನ್ನೋದೈತಿ. ಇನ್ನೂ ಸದಾವು ಅದು ಓಡ್ಲಿ ಬಿಡ್ಲಿ, ವರ್ಕೌಟ್ ಆಗ್ಲಿ ಬಿಡ್ಲಿ, ಲುಕ್ಸಾನ್ ಆಗ್ಲಿ, ತಲೆಯಾಗ ಬಂದಿದ್ ಮಾತ್ರ ಅವು ಮಾಡ್ಬೇಕು ಅನ್ನೋದೈತಿ. ಅವು ಮಾಡ್ತೀವ್ರಿ ಚಲೋ ಅಂತ. ಹಾಗೆ ನಿಮ್ ಭಾಷೆ ಬಗ್ಗೆ ಮಾತಾಡ್ಲೇಬೇಕು. ಆ ಉತ್ತರ ಕರ್ನಾಟಕ ಭಾಷೆ ಯಾರಿಗಿಷ್ಟ ಆಗಲ್ಲ. ಅಂಡ್ ಆ ಶೈಲಿ ಅದೊಂಥರ ಮುಗ್ಧತೆ ಇದೆ ಅಂತ ಅನ್ಸುತ್ತೆ ಆ ಭಾಷೆಲಿ. ಅಂಡ್ ಎಷ್ಟೊಂದ್ ಜನ ಒಪ್ಕೋತಾರೆ ಕೂಡ ಈ ಮಾತನ್ನ. ನಮ್ಮ ಒಂದು ಕನ್ನಡ ಭಾಷೆನ ಉಳಿಸೋದಿಕ್ಕೆ ತುಂಬಾ ದೊಡ್ಡ ಕಾರಣ ಒಂದು ಉತ್ತರ ಕರ್ನಾಟಕದ ಜನತೆ. ಅವರು ಕನ್ನಡ ಕಂಟೆಂಟ್ನ ಪ್ರೀತಿಸೋ ರೀತಿ, ಇಷ್ಟಪಡೋ ರೀತಿ, ಕನ್ನಡನ ಬಳಸೋ ರೀತಿ ಇನ್ಯಾರೂ ಬಳಸೋದಿಲ್ಲ. ಆ ಒಂದು ಜನತೆ ಬಗ್ಗೆ, ನಿಮ್ಮ ಭಾಷೆ ಬಗ್ಗೆ ಏನ್ ಹೇಳ್ತೀರಾ? ಅದೇ ಈಗ ಹೆಂಗಾಕತ್ರಿ, ನಾವು ಬಾಯಿ ಎತ್ತಿದ್ರೆ ಉತ್ತರ ಕರ್ನಾಟಕ ಅಂತೀವಿ. ಸೊ ಒಂದೇದೇನಂದ್ರೆ ನಾ ಭಾಳ ಸಲ ಹೇಳಿ ಏನಂದ್ರೆ, ಉತ್ತರ ಕರ್ನಾಟಕ ನಮ್ಮ ಅವ್ವ ಇದ್ದಂಗ, ಕರ್ನಾಟಕ ನಮ್ಮ ಅಪ್ಪ ಇದ್ದಂಗ. ಅವನ ಮೇಲೆ ಜರ ಪ್ರೀತಿ ಜಾಸ್ತಿ ಮಕ್ಕಳಿಗೆ, ಹಂಗಂತ ಅಪ್ಪನ ಮೇಲೆ ಪ್ರೀತಿ ಯಾವತ್ತು ಕಡಿಮೆ ಆಗಿಲ್ಲ. ಜೈ ಕರ್ನಾಟಕನ ಅಂತೀವಿ ನಾವು. ಸೊ ಒಂಥರ ಅಲ್ಲಿ ಇದನ್ನೇ ಬೇರೆ ಇರೋದು, ವೈಭವ ಬೇರೆ ಐತದು. ಈಗ ನೋಡ್ರಿ, ಭಾಳ ಮಂದಿ ಅನ್ಕೋತಾರೆ ಉತ್ತರ ಕರ್ನಾಟಕದಾಗ ಅಂದ್ರೆ ಬೈಗಳು ಅಂದ್ರೆ ಕಾಮನ್ ಅಂತೇಳಿ. ಅದು ತಪ್ಪು ಕಲ್ಪನೆ ರೀ, ಭಾಳ ಜನಕ್ಕೆ ಅದಾಗಿರೋದು. ಆ ಮಗನ ಈ ಮಗನ ಈಸಿಯಾಗಿ ಅನ್ಬೋದು ಅಂತೇಳಿ. ಅದು ಅನ್ಬೋದು ಯಾರಿಗೆ? ದೋಸ್ತಗೆ ಅನ್ಬೋದು. ನಾವು ನಮ್ಮ ಕಾಸ ದೋಸ್ತ ಇದ್ದಾಗ ಅನ್ಬೋದು. ಸುಮ್ಮ ಆದಿ ಹೋಗಂಗ್ ನಡ್ಬಾರ್ದು, ಬರೀ ನಿಮ್ಮ ಮೌನ್ ಅಂತನ್ರಿ ನೀವು. ಇಲ್ಲಾಂದ್ರೆ 20-30 ಮಂದಿನ ಕುಡಿಸಿ ನಾ ಹೊಡೆದಂಗೆ ಬಿಡಿಸ್ತಾನವ. ಅಷ್ಟು ವೇಟೇಜ್ ಐತೆ ಆ ಬೈಗಳಿಗೆ. ಅದು ಸಿಂಪಲ್ ಅಂತ ಅನ್ಸೋದು ಯಾರಿಗಂದ್ರೆ ದೋಸ್ತಿ ಒಳಗೆ ಅಟ ನಡೀತಿತ್ತು ಅದು. ಸೊ ಅಂಥದ್ದು. ಆಮೇಲೆ ಕಡಮುಡಿ ಮಾತಾಡ್ತಿರೋ ಒಂದು ಸ್ವಲ್ಪ. ಈಗ ನೀವು ಕುಂತು ಮಾತಾಡ್ಬೇಕು, ಹಿಂಗೆ ಮಾತಾಡ್ಬೇಕು, ಹಿಂಗೆಲ್ಲ ಮೇಂಟೈನ್ ಮಾಡ್ಬೇಕು, ಅವೆಲ್ಲ ಏನಿಲ್ಲ. ಮೇಂಟೈನ್ ಇಲ್ಲಿಂದ ಮಾಡ್ತೀವಿ ಅಷ್ಟೇ, ಮನಸ್ಸಿಂದ ಮೇಂಟೈನ್ ಮಾಡ್ತೀವಿ, ಏನೋ ಮೇಂಟೈನ್ ಮಾಡೋದು. ಸೊ ಅದು ಭಾಳ ಜನಕ್ಕೆ ಇಷ್ಟ ಆಕೈತಿ. ನೋಡಿ, ನೀವು ಬೆಂಗಳೂರು ಸೈಡ್ ನಾವು ಬಂದು ಉತ್ತರ ಕನ್ನಡ ಒಂಥರ ಭಾರಿ ಒಂಥರ ಇನ್ನೂ ರಿಲೇಟಿವ್ಸ್ ಬಂದಂಗೆ ಫೀಲ್ ಮಾಡ್ತಾರೆ ನಮ್ಮನ್ನ. ನಾವು ಇದೇ ಭಾಷೆ ಮಾತಾಡ್ಬೇಕು, ಅವ್ರಿಗೆ ಮಜಾ ಬರುತ್ತೆ. ಅವ್ರಿಗೆ ನೀವು ಫಸ್ಟಿಗೆ ಬಂದ್ರಲ್ಲ ಅದೇ ಅಂದ್ರೆ ಅದೇ ಮಾತಾಡ್ಬೇಕು ನಾವು ನಮ್ಮ. ಸೊ ನಾವು ಬಿಡಾಕು ಬರಂಗಿಲ್ಲ. ಅದು ನಾವು ಏನೋ ಮಾತಾಡ್ರು ತಿಳಿತಿತ್ತು ಇಲ್ಲೋ ಅದೇನು ಯೋಚನೆ ಮಾಡಂಗಿಲ್ಲ. ಈಗ ಭಾಳ ತಿಳಿಯತ್ತೈತ್ರಿ ಮಂದಿಗೆ. ಮೊದಲಿತ್ತು ಟೈಮ್ ಉತ್ತರ ಕರ್ನಾಟಕ ಭಾಷೆ ಒಂದ್ ಸ್ವಲ್ಪ ತಿಳಿಯಕ್ಕೆ ಟೈಮ್ ಹಿಡಿತಿತ್ತು. ಈಗೆಲ್ಲ ಅಂಡ್ ಈಗ ಎಷ್ಟೊಂದು ಕನ್ನಡ ಸಿನಿಮಾಗಳು ಫುಲ್ ಸಿನಿಮಾನೇ ಸ್ವಲ್ಪ ಉತ್ತರ ಕರ್ನಾಟಕ ಬೇಸಿಸ್ ಆಗೆಲ್ಲ ಮಾಡ್ತಾರೆ. ದೊಡ್ಡ ದೊಡ್ಡ ಹೀರೋಗಳು ಸಹ ಅವ್ರಿಗೆ ಆ ಕಡೆ ಇರೋಂಥ ಒಂದು ಒಲವು, ಆ ಜನ ತೋರಿಸೋ ಪ್ರೀತಿಗೆ ಒಂದು ಪೂರ್ತಿ ಸಿನಿಮಾದಲ್ಲಿ ಒಂದು ಪೂರ್ತಿ ಸೆಗ್ಮೆಂಟ್ ಉತ್ತರ ಕರ್ನಾಟಕಕ್ಕೆ ಅವ್ರು ಡೆಡಿಕೇಟೆಡ್ ಆಗಿರ್ತಾರೆ. ಯಾಕಂದ್ರೆ ಅಲ್ಲಿನ ಜನ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ. ಆ ಭಾಷೆ ಹಂಗೆ ಚೆನ್ನ. ನೀವು ಏನಂತಾರೆ, ಆ ಭಾಷೆ ಬಿಟ್ಟು ಬೇರೆ ಮಾತಾಡಿದ್ರೆ ನಮ್ಗೊಂಥರ ಇಲ್ಲ ಸರಿ ಹೋಗಲ್ಲ ಅನ್ನೋ ತರ ಅನ್ಸ್ಬಿಡುತ್ತೆ. ನಮಗೆ ಜಮಾಸಂಗಿಲ್ರಿ ಅಷ್ಟೊಂದು. ಟ್ರೈ ಮಾಡಬಹುದು, ಬಟ್ ಆದ್ರ ಹಿಂಗ್ ಜಮಾಸಂಗಿಲ್ಲ. ಅಂಡ್ ಒಂದು ನಾವದೇ ನಿಮ್ ಸಿನಿಮಾ ಜರ್ನಿ ಇರ್ಬಹುದು, ನೀವೇ ಹೀರೋ ಆಗಿ ಆಕ್ಟ್ ಮಾಡೋಂಥ ಟೈಮ್ ಬಂತಲ್ಲ. ಅಂದ್ರೆ ಒಂದ್ಸರ್ತಿ ನೀವು ಹಂಗೆ ಕಷ್ಟಪಟ್ಟು ಸೇರ್ಸ್ಕೊಂಡು ಬನ್ನಿ ಒಂದ್ ವಿಡಿಯೋ ಮಾಡೋಣ ಅಂತೆಲ್ಲ ಕೇಳೋದಿತ್ತು. ಒಂದ್ ಟೈಮಲ್ಲಿ ನೀವೇ ಹೀರೋ ಆದ್ರಿ. ಅವಾಗ ಆ ಕ್ಷಣಕ್ಕೆ ಏನಾರ ಏನೋ ಒಂದು ಥಾಟ್ ಬಂದಿದ್ದಿತ್ತ, ನಾನ್ ಹೀರೋ ಆಗಿ ಸಿನಿಮಾದಲ್ಲಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ತರ? ಬಂದಿತ್ತಲ್ರಿ. ಈಗ ಅನುಪಮ ಥಿಯೇಟರ್ದಾಗ ಕಟೌಟ್ ನಿಂತಾಗ ಹೋದಾಗ ಹೆಂಗಿರ್ತೈತ್ರಿ, ಬಹಳಷ್ಟು ಜನ ಉತ್ತರ ಕರ್ನಾಟಕದಾಗ ಡೈರೆಕ್ಟರ್ಗಳಾಗಿರ್ಬೋದು, ಹೀರೋ ಆಗ್ಬೇಕಂತ ಅನ್ಕೊಂಡಿರೋರು, ಟೆಕ್ನಿಷಿಯನ್ಗಳು, ಎಲ್ಲಾರ ತಲೆಯಾಗಿ ಏನೈತಿ ಒಂದು ಪ್ರಯತ್ನ ಮಾಡ್ಬೇಕಂತ ಮಾಡಕ್ಕೂ ಹೋಗ್ಯಾರ, ಕೆಲವೊಬ್ರಿಗೆ ಆಗಿಲ್ಲ. ಆ ಎಲ್ಲಾ ಪ್ರಯತ್ನ ನನ್ನ ಸಕ್ಸಸ್ ಒಳಗೆ ನೋಡ್ಯಾರಿ ಭಾಳ ಜನ. ಅಲ್ಲಿ ನಿಂತೈತಲ್ಲ ಅದು ಸಾಕು, ನಮ್ಮ ಒಬ್ಬ ಆದ್ಲ ಅನ್ನೋ ಒಂದು ಖುಷಿ ಐತಲ್ಲ, ಅದು ಬೇರೆ ಲೆವೆಲ್ಗೆ ಇರ್ತೈತ್ರಿ. ಸೊ ಆ ಖುಷಿ ನನಗೆ ಭಾಳ ಸಿಕ್ಕತಿ. ಒಂದು ವಾರ ಓಡಿತಾರೆ ಅಲ್ಲಿ ಚಲೋ ತಂಗಿ, ಆಮೇಲೆ ನಮ್ಮ ಕಡೆ ಎಲ್ಲ ಚಲೋ ಓಡಿತ. ಸೊ ಪಿಕ್ಚರ್ ಆಗಿ ರಿಲೀಸ್ ಆಗೋದೇ ದೊಡ್ಡ ಮಾತ್ರಿ. ಎಷ್ಟೋ ಪಿಕ್ಚರ್ಗಳು ಮಾಡ್ತಾರ, ಆಮೇಲೆ ಇದನ್ನ ಮುಹೂರ್ತ ಮಾಡ್ತಾರ, ಶೂಟಿಂಗ್ ಹಾಕವ್, ಎಡಿಟ್ ಹಾಕವ್, ಇನ್ನು ರಿಲೀಸ್ ಬೇಕಂದ್ರೆ ರಿಲೀಸ್ ಆಗಾಕಿರ್ತೈತಿ, ಸೈಡ್ ಇದ್ದಿದ್ದು ನಮ್ಮ ರಿಲೀಸ್ ಆಗಿದ್ದು ಒಂದು ದೊಡ್ಡ ವಿಷಯ. ಆಮೇಲೆ ನನ್ನ ಮೇಲೆ ಭರೋಸೆ ಇಟ್ಟಿದ್ದು ಉಮೇಶ್ ಸರ್ಗೆ, ಹಂಗೆ ಕಟೌಟ್ ನಿಂದ್ರು ಹಂಗೆ ಆತಲ್ಲ. ನನ್ನ ಹಾಕಿದಿಂದಂತೂ ಜರ್ನಿ ನಡೆದಿತ್ತು, ಥಿಯೇಟರ್ದಾಗ ನೋಡಿದ್ವಿ. ನನಗೆ ಅಲ್ಲಿ ಖುಷಿ ಆಗಿದ್ದೇನಂದ್ರೆ ಜಮಖಂಡಿ ಒಳಗೆ ಫಸ್ಟ್ ಥಿಯೇಟರ್ ಮಾಡಿದ್ವಿ. ಇಷ್ಟೇ ಚೌಕ್ ಬಾಕ್ಸ್ ಇರ್ತೈತ್ರಲ್ಲ, ಅಲ್ಲಿ ನಾವು ನೋಡ್ತಿರ್ತೀವಲ್ಲ, ಅಲ್ಲಿ ಹೋಗಿ
ಫಸ್ಟಿಗೆ ಹಿಂಗೆ ಲೋಗೋ ಬರ್ತೈತ್ರಿ ನಂದು. ಅವಾಗ ಬಂದಾಗ ಮೈ ಹುಯ್ಯತ್ತೇನು ಮಂದಿ ಅಂದ್ರಲ್ಲ ಅಲ್ಲಿ ಮುಟ್ಟು ಹೋತ್ ಅನ್ನೋಂಗೆ ಫೀಲ್ ಆಗ್ಬಿಡುತ್ತೆ. ನಮಗೆ ಗೊತ್ತಿಲ್ಲ ಕಣ್ಣ ನೀರು ಬಂದ್ಬಿಡುತ್ತೆ. ಈಗ ಆಸ್ ಆರ್ಟಿಸ್ಟ್ ಆಗಿ ಅಟ್ಟ ಅಲ್ದ ಆಸ್ ಅ ಡೈರೆಕ್ಟರ್ ಆಗಿ ಎರಡು ಕಡೆಯಿಂದ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಿಕ್ಕಿತ್ತು. ಪ್ರೊಫೆಷನಲ್ ಆಗಿ ಈಗ ಹೀರೋ ವೇ ಒಳಗೆ ಹಿಂಗೆ ಕಟ್ಔಟ್ ಈ ರೇಂಜ್ ಒಳಗೆ ಅಂದ್ರೆ ಈ ವಿದ್ಯಾ ಗಣೇಶ್ ಒಳಗೆ ಸಿಕ್ತು. ಖುಷಿ ಐತ್ರಿ, ಬಟ್ ಇಲ್ಲಿಗೆ ತೃಪ್ತಿ ಇಲ್ಲ. ಹೌದು, ಇಲ್ಲ ಇನ್ನು ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಿಮ್ಗೆ. ಇನ್ನು ಚೆನ್ನಾಗಿರೋ ಸಿನಿಮಾಗಳು ಕೊಡ್ತಾ ಹೋಗ್ಬೇಕು ನೀವು. ಒಂದು ನಿಮ್ ಸಿನಿಮಾ ಜರ್ನಿ ಎಲ್ಲ ಹೀಗಿದೆ, ನಿಮ್ಗೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ, ಒಳ್ಳೆ ಕೋ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಅಂಡ್ ಆಡಿಯನ್ಸು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಹೆವಿ ಫಾಲೋಯಿಂಗ್ ಇದೆ, ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಲೆ ವ್ಯೂಸ್ ಎಲ್ಲ ಬರುತ್ತೆ. ಈ ಇನ್ಸ್ಟಾಗ್ರಾಮ್ ಬಗ್ಗೆ ಎಸ್ಪೆಷಲಿ ಈಗ ಅದಕ್ಕಿರೋಂಥ ಒಂದು ಹೈಪ್ ಟ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ? ನಾವು ಅದ್ರ ಬಗ್ಗೆ ಭಾಳ ಏನು ಯೋಚನೆ ಮಾಡಿಲ್ರಿ. ವಿಡಿಯೋ ಯಾವ್ದು ಇಷ್ಟ ಆಗ್ತೈತಲ್ಲ ಮನ್ಸಿಗೆ ಬಂದಿದ್ದು ಮಾಡೋದು. ಟ್ರೆಂಡ್ ಆಗಕ್ಕೆ ಭಾಳ ಬೇಗಳದವ್ರಿಗೆ. ಅಂದ್ರೆ ಅವ್ರವ್ರು ಹೋಗ್ಬಿಟ್ಟಿದ್ದು ಸಾಂಗ್ ಒಳಗಾಯ್ತು, ಆಕ್ಟಿಂಗ್ ಒಳಗಾಯ್ತು, ಕಾಮಿಡಿ ಒಳಗಾಯ್ತು, ಇನ್ಯಾವ್ದಾವ್ದು ಆಯ್ತು. ಸೊ ಏನಾದ್ರೂ ಒಂದು ಅದರಿಂದ ಒಂದು ರೇಂಜ್ಗೆ ಉಪಯೋಗ ಆಗಿರ್ಬೇಕು. ನಮಗೆ ಮನ್ಸಿಗಾರ ಖುಷಿ ಸಿಕ್ಕಿರ್ತೈತೆ ಅದು ಮಾತು ಬೇರೆ. ಸೊ ಒಂದು ರೇಂಜ್ಗಾರ ಉಪಯೋಗ ಆಗಿರ್ಬೇಕಂತ ಅನ್ನೋಂಥದ್ದೊಂದು ನಮ್ಮದಂತರ ಏನೈತಿ, ಕಾಮಿಡಿಯಾಗಿ ಒಂದು ಸ್ವಲ್ಪ ಖುಷಿ ಪಡಿಸಿರ್ತೀವಿ ಅನ್ನೋಂಥದ್ದು ಒಂದು ಆಗ್ತೈತಿ. ಶಾರ್ಟ್ ವಿಡಿಯೋಸ್ದಾಗ ಇನ್ಸ್ಟಾದಾಗ ಏನೈತಿ, ನಾವು ಯೂಟ್ಯೂಬ್ ಫುಲ್ ವಿಡಿಯೋನ ಅಲ್ಲಿ ಶಾರ್ಟ್ ಕಟ್ ಮಾಡಿ ಹಾಕ್ಬಿಟ್ಟಿರ್ತೀವಿ ಅಷ್ಟೇ. ನಮ್ದು ಏನೋ ಕಂಟೆಂಟ್ ಇದ್ರು ಯೂಟ್ಯೂಬ್ಗೆ, ಇನ್ಸ್ಟಾ ಏನೈತಿ ಅದು ರೀಲ್ಸ್ಗೆ, ನಮ್ಮ ಖುಷಿಗೆ, ಎಂಟರ್ಟೈನ್ಮೆಂಟ್ಗೆ, ಸ್ಟೋರಿ ಗಿರಿ ಹಾಕಾಕ ಇದಕ್ಕೆ ಯೂಸ್ ಆಗೈತಿ. ಫಾಲೋವರ್ಸ್ ಎಷ್ಟೇ ಇರಲಿ ಏನೇ ಇಲ್ರಿ, ನಮ್ಮಲ್ಲಿ ಒಳಗೆ ಒಂದು ಟ್ಯಾಲೆಂಟ್ ಇದ್ದು ಅವ್ರ ಜನ ತೊಗೊಂಡಿರ್ತಾರ್ರಿ. ಕೆಲವ್ರು ಮುಂದೆ ಬಂದಾಗ ಹೇಳಕ್ಕಾಗಿಲ್ಲ ಅಂದ್ರು ಅವ್ರ ಮನಸ್ಸಿನಾಗ ಏನೈತೆ ನಮ್ಗೆ ಅವಾಗ ಗೊತ್ತಾಗ್ತಿರತ್ತೆ. ಅಂದ್ರೆ ನಮ್ಮನ್ನ ಇಷ್ಟು ತೊಗೊಂಡಾರ ಅನ್ನೋಂಥದ್ದು ಅದು ಫಾಲೋವರ್ಸ್ಗೂ ಮೀರಿದ್ರಿ. ಅದು ಫಾಲೋವರ್ಸ್ ಕಾಣಾಕ ಗಿಣಾಕ ಅದು ಇರ್ತೈತೆ, ಅದು ಬೇರೆ. ಅವನವನ ಯೋಗ್ಯತೆ, ಆ ಕಲಾವಿದನ ಯೋಗ್ಯತೆ ಅವ್ರ ಮನಸ್ಸೊಳಗೆ ತೊಗೊಂಡ್ಬಿಟ್ಟಿರ್ತಾರೆ ಒಂದೊಂದ್ಸಲ. ಅದು ಅವ್ರು ಬಂದಾಗ ಅವ್ರು ಮಾತಾಡುವ ಶೈಲಿ ಮೇಲೆ, ಅವ್ರು ತೋರಿಸೋ ಪ್ರೀತಿ ಮೇಲೆ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಹಾಗೇನೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ದುಡಿಬಹುದು, ಅಂದ್ರೆ ಪ್ರಮೋಷನ್ ಅಂತ ಬರೋದಿರಬಹುದು, ಅಂದ್ರೆ ನಿಮ್ಮನ್ನ ಜನ ಇಷ್ಟಪಡೋದಿಕ್ಕೇನೆ ನಿಮ್ಗೆ ಸಾಕಷ್ಟು ಬ್ರ್ಯಾಂಡ್ಗಳು ಬಂದು ಪ್ರಮೋಷನ್ ಮಾಡೋದಕ್ಕೆ ಹೇಳ್ಕೊಡುತ್ತೆ. ಹಂಗ್ ನೋಡಕ್ ಹೋದ್ರೆ ನೀವು ಸಿನಿಮಾದವರು ಅಂತ ನಿಮ್ಗೆ ಸಾಕಷ್ಟು ಸಿನಿಮಾಗಳನ್ನ ಪ್ರಮೋಟ್ ಮಾಡ್ಕೊಟ್ಟಿದ್ದೀರಾ. ನೀವು ಛೂಮಂತರು, ಶಿವಾಜಿ ಸೂರತ್ಕಲ್, ಈ ತರ ಏನು ಸಿನಿಮಾಗಳನ್ನ ಪ್ರಮೋಷನ್ ಮಾಡಿದಿರುತ್ತೆ. ಆಗ ಏನ್ ಓಡ್ತಿರುತ್ತೆ ತಲೆಯಲ್ಲಿ, ಅಂದ್ರೆ ಯಾಕೆ ಅವ್ರು ಅಪ್ರೋಚ್ ಮಾಡಿರ್ತಾರೆ, ನಮ್ಗೆ ಯಾವ ತರ ಕಂಟೆಂಟ್ ಕೊಡ್ಬೇಕು ಅವ್ರಿಗೆ ಪ್ರಮೋಷನ್ಗೆ ಅಂತ? ಏನೂ ಇಲ್ರಿ, ಅದ ಒಂದು ಸೀಕ್ರೆಟ್ ಏನಂತಂದ್ರಿ, ಸಿನಿಮಾದ ಪ್ರಮೋಷನ್ ಹಿಂಗ್ ಕರೆದ್ರೆ ಯೋಚನೆ ಮಾಡ್ಕೊಂಡು ಹೋಗೋದು ಬಿಟ್ಬಿಟ್ಟಿರಿ. ಫಸ್ಟಿಗೆ ಒಂದೆರಡು ಸಿನಿಮಾ ಮಾಡ್ಕೊಂಡು ಹೋಗಿತ್ತು, ವರ್ಕೌಟ್ ಆಗಲಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಏನೋ ಇಮ್ಯಾಜಿನ್ ಮಾಡ್ಕೊಂಡ್ ಬಂದಿರ್ತೀವಿ, ಇಲ್ಲಿ ಬಂದ್ರ ಪ್ಲೇ ಅನುಕೂಲಗಳು ಇರಂಗಿಲ್ಲ. ಇಷ್ಟು ಹಿಡ್ದೈತಿ, ಇಷ್ಟು ಹೊಡೆದಾಗ ಹಿಂಗೆ ಮಾಡ್ಬೇಕ್ರಿ ಅಂದ್ಬಿಡ್ತಾರೆ. ಹಂಗಾಗಿ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟಿವಿ. ಬರ್ತಾ ಶಿವಣ್ಣ ಸರ್ದು ಮಾಡಿದ್ದೀವ್ರಿ ನಾವು. ಅದು ಅಲ್ಲೇ ಹೋದ್ಮೇಲೆ ಸ್ಪಾಟ್ ಮೇಲೆ ಓದಿವಿ, ಹಿಂಗಿಂಗ್ರಿ ಸರ್ ಹಿಂಗಿಂಗ ತಂದ್ವಿ. ಅವರು ಹಿಂಗಾದ್ರೆ ಚಲೋ ಬರಲ್ಲ ತಡಿ, ನ್ಯಾಚುರಲ್ ಆಗಿರ್ಲ ಪಾಪ ಕುಂಡ್ರಿಸಿ ಚಾ ತೊಗೊಂಬಂದ್ರು. ಟೀ ಕುಡ್ಕೋತ ಬರ್ತಿರ್ತೀನಿ ಅಂತಂದ್ರು. ಅಂದ್ರೆ ಒಬ್ರು ಅಷ್ಟು ದೊಡ್ಡದ ಮಟ್ಟಕ್ಕೆ ಬೆಳೆದಾರನ ಕಾರಣ ಏನಿರ್ತೈತೆ ಅಂದ್ರೆ ಅವ್ರಲ್ಲಿರೋ ಗುಣಗಳು. ಕುಂಡ್ರಿಸಿ ನಮ್ಗೆಲ್ಲ ಅದು ಎಲ್ಲ ಶೂಟ್ ಮುಗಿದ್ಮೇಲೆ ವಾಪಸ್ ಹೊಂಟಿದ್ವಿ, ಬರ್ತೀವಿ ಸರ್ ಅಂತ ಹೊಂಟಿದ್ವಿ. ಅವ್ರಲ್ಲಿರೋ ಒಬ್ರು ಬಂದ್ರು, ಅದೆಲ್ಲ ರೆಡಿ ಮಾಡಿ ತಿನ್ಬರಿ ಬ್ಯಾಡ್ರಿ ಹೋಗ್ಯವ್ರಿ. ಅಣ್ಣ ನನಗೆ ಬೈತಾರ ಬರ್ರಿ ಅಂತೇಳಿ ತಿನ್ನಿಸಿ ಉಣಿಸಿ ಕಳಿಸಿದ್ರಿ. ಅದು ಭಾರಿ ಮೆಮೊರಿ ನಮ್ಗೆ. ಕರ್ನಾಟಕ ದಮನಕ ಸಿನಿಮಾ ಸಿನಿಮಾದ್ರಿ. ಅವ್ರು ಹಿಂಗಿಂಗ್ ಮಾಡೋಣ ಸರ್ ಅಂತ ನಾನು ಹೇಳಿದಾಗ, ಅಂದ್ರೆ ಈಗ ಕಾಂತಾರ ಮೂವಿ ಮಾಡಿದ್ವಿ ನಾವು ಫಸ್ಟ್ ಪ್ರಮೋಷನ್. ನಾ ಎಲ್ಲಾ ಕಡೆ ಪ್ರಮೋಷನ್ ಹೆಂಗ್ ಮಾಡಿರ್ತಾನೆ ಅಂದ್ರೆ ಕಾಡ್ತೀನಿ ಅನ್ನುವಂಥದ್ದು ರಿಜಿಸ್ಟರ್ ಆಗಿರ್ತೈತೆ ಅಂತ ನಾ ಅನ್ಕೊಂಡು ಶಿವಣ್ಣ ಸರ್ ಹೇಳ್ದೆ, ನಾ ಅಲ್ಲಿ ಬರ್ತೀನಿ ಸರ, ಎಂಟ್ರಿ ನಂದಲ್ಲಿ ಬಾಗಲ ನಾನು ನೋಡಿ ನೀವು ಪಡ್ದ ಹಾಕೋಬೇಕ್ರಿ ಅಂತಂದು. ನೀನ್ ನೋಡಿ ನಾಯಕ್ ಅಂಜಿಲ್ಲ ಅಂತ ಅನ್ಲಿಲ್ಲ ಅವ್ರು. ಸರಿ ಚಂದ ಐತಿ, ಮಸ್ತ್ ಐತಿ ಅಂತಂದ್ರು. ಅವಾಗ ಅವ್ರಲ್ಲಿ ಇದ್ದವ್ರು ಕರೆದ, ಅಮ್ಯಾಕ್ ಬಂದು ತಿಳಿತಡಿ ಇಲ್ಲಿ ಅಂತೇಳಿ ಹಿಂಗ್ ಮಾಡ್ಕೊಂಡ್ ಮಾಡಿರಂತದ್ರಿ. ಅದೇನೋ ಗೊತ್ತಿಲ್ರಿ ನನಗ, ಯಾರ್ದು ಏನೋ ಋಣಾನೋ ಏನೋ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗಿವಿ ಎಲ್ಲಾ ಕಡೆ ಚಲೋ ಹಾಕೋತ್ ಬಂದೈತಿ. ಅದಕ್ಕೆ ಚಲೋ ಆಗ ಕಾರಣ ಅಂತ ಏನಂದ್ರೆ ನಾವ್ ಯಾರಿಗೆ ತಲೆ ಹೊಡಿ ಕೆಲಸ ಮಾಡಿಲ್ಲ, ಆಮೇಲೆ ದುರಾಸೆಗಳು ಎಲ್ಲಿ ಇಲ್ಲ ಅಂತೇಳಿ ನಾವ್ ಅನ್ಕೊಂಡಿನ್ರಿ. ಈಗ ಒಬ್ಬ ಮನುಷ್ಯಾಗ ಚಲೋ ಆಗಕತ್ತಂದ್ರೆ ಅದ್ರ ಕಾರಣ ಅವೇನ್ರಿ ಚಲೋ ಮಾಡಿದಾಗ ಆಗಿರ್ತೈತೆ ಅಂತ ಒಂದು ಭರವಸೆ. ಹಂಗಾಗಿ ಎಲ್ಲಾ ಹೀರೋಗಳ ಜೋಡಿ ಏನು ನಾವು ಸ್ಕಿಟ್ ಮಾಡಿವಲ್ಲ, ಆಸೆ ಇತ್ತು ಒಂದು ಸಿನಿಮಾದಾಗ ಮಾಡ್ಬೇಕ. ಸಿನಿಮಾ ಬಿಡ್ರಿ, ಬರೀ ಫೋಟೋ ತಗೊಂಡ್ರೆ ಸಾಕು ನಂಗೆ. ಈಗ ಹೋಗಿ ನಮ್ಮ ಚಾನಲ್ದಾಗ ಅವ್ರ ಜೊತೆ ಒಂದು ಆಕ್ಟ್ ಮಾಡೋದು ಒಂದು ಅವಕಾಶ ಸಿಕ್ಕತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಆಶೀರ್ವಾದ ಅಷ್ಟೇ. ಈ ಪ್ರಮೋಷನ್ ಅಂತಂದ್ ಬಳಕ ಆಮೇಲೆ ಗಣೇಶ್ ಸರ್ ಜೊತೆ ನಾವು 3 ಮಾಡಿವ್ರಿ, 3 ಸಿನಿಮಾ ಪ್ರಮೋಷನ್ ಮಾಡಿವಿ. ಫಸ್ಟ್ ಹೋದಾಗಿಂದನೂ ಅವ್ರ ಪ್ರೀತಿ ಹೆಂಗೈತಂದ್ರೆ ಲಾಸ್ಟ್ ಮಟ್ಟ ಹಂಗೆ ಒಂಥರ. ಈಗ ಮೊಬೈಲ್ದಾಗ ನಾವು ಮಾಡ್ತೀವಿ, ಯೂಟ್ಯೂಬ್ ಅದೇನಿಲ್ಲ. ಸ್ಟಾರ್ಟಿಂಗ್ ಏನ್ ಹೋದ್ವಲ್ಲ, ಭಾಷೆನ ನಾವು ಮಾತಾಡೋದು ಇದ್ರ ಮೇಲೆ ಅವ್ರು ಫಿದಾಗಿ ಒಂದೆರಡು ಮಾತು ನಮ್ಮ ಭಾಷೆದಾಗ ಮಾತಾಡ್ಯಾರ ನಮ್ಮ ಹುಡುಗರಿಗೆ. ಲೈಟ್ ನಾವ್ ಹೆಂಗ್ ಗೊತ್ತ್ರಿ, ಗಣೇಶ್ ಸರ್ ಕಡೆ ಪ್ರಮೋಷನ್ ಮಾಡಾಗ ವೈರ್ ಚೀಲ ಬರ್ತಾವ, ವೈರ್ ಚೀಲ ಅದ್ರಾಗೆಲ್ಲ ಲೈಟ್ ಗಿಟ್ ಹಾಕೊಂಡ ಹಿಂಗ ಎಲ್ಲಾ ಮೀಡಿಯಾದವ್ರು ಅಲ್ಲಿ ಬಂದಿದ್ರು. ಅದೆಲ್ಲ ಪ್ರೊಫೆಷನಲ್ ಬ್ಯಾಗು, ಸ್ಟ್ಯಾಂಡ್ ಬ್ಯಾಗು ಅವರೆಲ್ಲ. ನಾವು ಹಿಂಗೆ ಚೀಲಾಗೆಲ್ಲ ಹಿಡ್ಕೊಂಡು ಎಲ್ಲಿ ನಿಮ್ಗೆಲ್ಲ ತಂದ್ರು ಕ್ಯಾಮ್ರಾ ಇಲ್ಲೇ ಫೋನ್ಯಾಗ ಮಾಡ್ತೀವಿ ಸರ್. ಫೋನ್ಯಾಗ ಮಾಡ್ತೀರಿ? ಹ್ಞೂ ಸರ್, ನಾವೆಲ್ಲ ಶೂಟ್ ಗಿಟ್ ಎಲ್ಲ ಫೋನ್ಯಾಗ ಮಾಡ್ತೀವಿ. ಬಾರಿ ಬಲೆ ಅದಲ್ಲ ನೀವು ಫೋನ್ಯಾಗ ಹಂಗಿಂಗ ಅಂತಂದ್ರು. ಒಂಥರ ಕುಣ್ಸ್ಕೊಂಡ್ ಮಾತಾಡಿದ್ರು. ಉಮೇಶ್ ಸರ್ ಕಡೆಯಿಂದನ ಪರಿಚಯ ನಮ್ಗೆ. ಸೊ ಅಲ್ಲೆಲ್ಲ ಕುಂತು ಮಾತಾಡಿದಾಗ ಬಾರಿ ಒಂಥರ ಈಗ ಕ್ರಿಯೇಟರ್ ಎಲ್ಲ ಮತ್ತೆ ಇವರು ಅಂತೇಳಿ ಅನ್ನೋದೊಂದು ಪ್ರೀತಿ ಇತ್ತಲ್ಲ ಗಣೇಶ್ ಸರ್, ಅದು ಭಾರಿ ಖುಷಿ ಆಯ್ತು. ಆಮೇಲೆ ಶರಣ್ ಸರ್ನು ಅಷ್ಟೇ 2 ಪ್ರಮೋಷನ್ ಮಾಡಿವಿ. 2 ಪ್ರಮೋಷನ್ ಹೋದಾಗ ಒಂಥರ
ಫಸ್ಟ್ ಕುಣ್ಸೊಂಡ್ ಮಾತಾಡ್ತಾರ ಅವ್ರು ಮಾಡನ್ ತಡಿ ಆರಾಮ್ಸೆ ಕುಂದ್ರಪ್ಪ ಅಂತೇಳಿ. ನಮ್ ಕಡೆಯವರೆಲ್ಲ ಒಂದ್ ಸ್ವಲ್ಪ ಖುಷಿ ಹೆಂಗೋ ಏನೇನ್ ಮಾಡತ್ತೀರಿ ಈಗ ಮತ್ತೆ ಯಾವ್ದು ಪಿಕ್ಚರ್ ಮಾಡ್ತೀರಿ ಈಗ ಮಾಡು ಬಾರಿ ಬಾರಿ ಪಿಕ್ಚರ್ ಮಾಡು ಹಂಗೆ ಸೊ ಅದೊಂದು ಖುಷಿ ಐತಲ್ರಿ. ಈಗ ಅವ್ರ ಅಷ್ಟು ದೊಡ್ಡ ಕಲಾವಿದ್ರು ಇದ್ದಾಗ ಹೀರೋ ಇದ್ದಾಗ ನಮಗ ನೀ ಚಲೋ ಮಾಡ್ತಿ ಮಾಡಂತ ಅನ್ನೋದೊಂದಿದಲ್ಲ ಒಂಥರ ಶಬಾಷ್ಗಿರಿ ಇದ್ದಂಗ್ರಿ. ನನ್ನಾಕಿ ಸಿನಿಮಾ ಟೈಮ್ನಾಗ ಶರಣ್ ಸರ್ ಒಂದು ವಿಡಿಯೋ ಬೈಟ್ಸ್ ಮಾಡಿ ಕಳಿಸಿದ್ರು, ಗಣೇಶ್ ಸರ್ ವಿಡಿಯೋ ಕಾಲ್ ಮಾಡಿ ಚಲೋ ಆಗ್ಲಿ ಒಳ್ಳೇದಾಗ್ಲಿ ಅಂತಂದ್ರು. ಅದನ್ನ ಅವ್ರು ಅಬ್ಸರ್ವ್ ಮಾಡಿರೋದಾಗ್ಲಿ ಮಾಡಿ ಬಿಟ್ಬಿಟ್ರು ನಮ್ಗೆ ಗೊತ್ತಾಕಿದ್ದಿಲ್ಲ. ಬಟ್ ಅದನ್ನ ಹೇಳಿ ಅದೊಂದು ಆಶೀರ್ವಾದ ಮಾಡೋದೈತಲ್ಲ ಅಂತಾವೆಲ್ಲ ಕಡೆಯಿಂದ ಬಹಳ ಖುಷಿ ಕೊಟ್ಟವ್ರು ನಮ್ಗೆ. ಹೌದು. ಅಂಡ್ ಅವ್ರಿಗೆ ಹೇಗೆ ಅಂತಂದ್ರೆ ಅವರು ಅಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಸ್ಟಾರ್ ಹೀರೋಗಳಂತ ಅನ್ಸ್ಕೋತಾರೆ. ಅವ್ರು ದಿನಾಗ್ಲೂ ಸಾಕಷ್ಟು ಜನನ ಮೀಟ್ ಮಾಡ್ತಿರ್ತಾರೆ. ಆದ್ರೆ ನಮ್ಗೆಲ್ಲ ಹೇಗೆ ಅಂದ್ರೆ ಅವ್ರು ಒಂದಿನ ನಮ್ಮನ್ನ ಮಾತಾಡ್ಸಿದ್ ನಮ್ಗೆ ತುಂಬಾ ದಿನ ನೆನಪಿರುತ್ತೆ, ವರ್ಷಗಳು ನೆನಪಿರುತ್ತೆ. ಅಂದ್ರೆ ಆ ಸ್ಪೆಷಲ್ ಫೀಲಿಂಗ್ ಕೊಡ್ತಾರಲ್ಲ, ಅವ್ರಿಗೆಲ್ಲರಿಗೂ ನಾವ್ ಒಂಥರ ಗ್ರೇಟ್ಫುಲ್ ಆಗಿರ್ತೀವಿ. ಡೆಫಿನೆಟ್ಲಿ, ನಿಜವಾಗ್ಲು ಖಂಡಿತ. ಅಲ್ಲ, ನಾವು ಅವ್ರ ಸಿನಿಮಾಗಳನ್ನೆಲ್ಲ ಥಿಯೇಟರ್ಗೆ ಹೋಗಿ ನೋಡೋದು, ಫಸ್ಟ್ ಶೋ ಹೋಗಿ ನೋಡೋದು, ಅದೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ನೋಡೋದೊಂದಾದ್ರೆ ಒಂದ್ ಸ್ವಲ್ಪ ವರ್ಷಗಳ ನಂತರ ಅವ್ರ ಸಿನಿಮಾಗೋಸ್ಕರ ನಾವೇ ಏನೋ ನಮಗ್ ಪ್ರಮೋಷನ್ ಕೇಳಿದಾರೆ ಅಂತಂದ್ರೆ ಅದೆಂತ ಒಂಥರ ಒಳ್ಳೆ ಫೀಲಿಂಗ್ ಅಲ್ವಾ ಲೈಫಲ್ಲಿ. ಬಂದ್ಬಿಟ್ಟಿರ್ತಿದ್ವಿ ನಾವು ಅವಾಗ ಕರೆದಾರ ಅವಾಗ. ಹೌದು, ವೆರಿ ಟ್ರೂ. ಅಂಡ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಆಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಒಂದು ಯೂಟ್ಯೂಬ್ ಅಂದ್ರೆ ಕೆಲವರು, ನೀವು ಸುಮ್ನೆ ಏನೋ ಒಂದು ಪೋಸ್ಟರ್ ರಿಲೀಸ್ ಮಾಡ್ತೀರಾ ಅನ್ಕೊಳ್ಳಿ, ಅದೊಂದು ಶಾರ್ಟ್ ಫಿಲ್ಮ್ ಬರ್ತಿದೆ ಅಂತ, ಅವರು ನಿಮ್ಮ ಸಿನಿಮಾ ನೋಡೋದಕ್ಕೆ ವೇಟ್ ಮಾಡೋದು ಒಂದ್ ಕಡೆ ಆದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ತುಂಬಾ ಇಷ್ಟಪಟ್ಟು ನೆಕ್ಸ್ಟ್ ರೀಲ್ ಯಾವಾಗ ಬರುತ್ತೆ ಅಂತ ತುಂಬಾ ಆತರದಿಂದ ಕಾಯ್ತಾ ಇರ್ತಾರೆ. ಒಳ್ಳೆ ಆಡಿಯನ್ಸ್ ಇದಾರೆ, ಅದ್ರ ಮಧ್ಯ ಒಂಚೂರು ನೆಗೆಟಿವಿಟಿನೂ ಅದೆಲ್ಲ ಇರುತ್ತೆ. ಅಂದ್ರೆ ಪ್ರೀತಿಸೋರ್ ಲೆಕ್ಕನೇ ಜಾಸ್ತಿ ಇದೆ, ಅದೊಂದು ಎರಡು ಅಂತ ಲೆಕ್ಕ ತಗೋಬಹುದು ಅಷ್ಟೇ. ಆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ರೀ, ಪ್ರತಿಯೊಬ್ರು ನಾವ್ ಏನೋ ಮಾಡಿರ್ಲಿ ಚಲೋ ಅಂತ ತೊಗೊಳತಾರ. ಒಂದು ಕಾಮಿಡಿ ಮಾಡಿರ್ ತೊಗೊಂತಾರ, ಅವಾಗ ಡ್ಯಾನ್ಸ್ ವಿಡಿಯೋನು ಮಾಡ್ತಿರ್ತೀನಿ. ಡ್ಯಾನ್ಸ್ ಬರಂಗಿಲ್ಲ ನನಗೆ. ಹೀರೋ ಅಲ್ವಾ, ನೀವೆಲ್ಲ ಮಾಡ್ಬೇಕು. ನೀವು ಆಕ್ಷನ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಕಾಮಿಡಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು ನೀವು. ನಾನೊಂಥರ ಹೀರೋ ಹೆಂಗಂತಂದ್ರೆ, ನಮ್ಮ ಮನಿ ಮಗ ಇರ್ತಾರಲ್ಲ, ನಮ್ಮ ಮನೆ ಕೂಸಿರತ್ಲೆ ಆ ಟೈಪ್ ಹೀರೋನ ಎತ್ಕೋಬೇಕ, ಎಲ್ಲ ಖುಷಿ ಪಡ್ತಾರ. ಹಂಗ ಆಕ್ಷನ್ ಅದು ಸೂಟ್ ಗಿಟ್ ಆಗ ನಮ್ಗೇನ್ ಜಮಾಸಂಗಿಲ್ಲ. ನಾ ಏನದೇನಲ್ರಿ, ಇಷ್ಟ ನಾನ್ ಮಾಡ್ಕೊಂತ ಬಂದಿರೋದು ಇಲ್ಲಿವರೆಗೂ, ನನ್ನನ್ನು ನಾನು ತೋರ್ಸ್ಕೊಂಡ್ ಬಂದಿರೋಂಥದ್ದು. ಎಕ್ಸ್ಟ್ರಾ ಎಫರ್ಟು ಅವಾಗ ಸಂದರ್ಭ ಬಂದಾಗ ಹಾಕ್ತಿರೋದೈತಿ. ಸೊ ಇನ್ಸ್ಟಾದಾಗ ಏನೈತಿ, ನಾವು ಡ್ಯಾನ್ಸ್ ಗಿನ್ಸ್ ಮಾಡ್ರು ನೋಡ್ತಾರ. ನಾ ಡ್ಯಾನ್ಸ್ ಅಷ್ಟು ಪಕ್ಕ ಬರಂಗಿಲ್ಲ, ಬಟ್ ಪ್ರಾಕ್ಟೀಸ್ ಭಾಳ ಮಾಡಿರ್ತೀನಿ. ಅವ್ನು ಯಾಕೆ ಸಿಂಪಲ್ ಸ್ಟೆಪ್ಸ್ ಅದು ಹಂಗೆ ಮಾಡಿ ಅದನ್ನು ಚಲೋ ಎಂಜಾಯ್ ಮಾಡ್ತಾರೆ. ಇನ್ನಟ್ ಮಾಡ್ರಿ ಅಂತಾರ. ಆಮೇಲೆ ಕಾಮಿಡಿ ಕಂಟೆಂಟ್ ಮಾಡ್ರು, ಕಾಮಿಡಿಗೆ ಜಾಸ್ತಿ ನನಗೆ ಪ್ರೀತಿ ಮಾಡ್ತಾರೆ. ಚಲೋ ಮೆಸೇಜ್ಗಳು ವಿಡಿಯೋ ಮಾಡಿದ್ದು ಅದಕ್ಕೂ ಅಪ್ರಿಷಿಯೇಟ್ ಮಾಡ್ತಾರೆ. ಮಸ್ತ್ ಮಾಡ್ರಿ, ಇನ್ನೊಂದ್ಸಲ ಮಾಡ್ರಿ, ಹಂಗ ಅಂತೇಳಿ. ಹೆಂಗಾಗೈತೆ ಅಂದ್ರೆ, ನಮ್ಮ ಮನಿ ಸಣ್ಣ ಕೂಸಿರುತ್ತೆ, ನಮ್ಮ ಮನ್ಯಾಗ ಹಿಂಗ್ ಲಗ ಹೊಡೆದ್ರು ಚಂದ ಕಾಣ್ತೈತಿ, ಹಿಂಗ್ ಲಗ ಹೊಡೆದ್ರು ಚಂದ ಕಾಣ್ತೈತಿ ನಂಗೆ ನಂದು ಬಾಳೆ ಐತಿ. ಹೆಂಗ್ ಮಾಡ್ರಿ ಚಂದ ನಂಗೆ ಅವ್ರದಾರ, ಅವ್ರ ಋಣ ಅವ್ರ ಪ್ರೀತಿ ಉಳಿಸ್ಕೊಂಡು ಹೋಗೋದು ಅಷ್ಟೇ ನನ್ನ ಜವಾಬ್ದಾರಿ ರೀ. ಸೊ ಅದೆಲ್ಲ ವೇದಾಗ ಫಾಲೋ ಮಾಡತ್ತೀರಿ. ಅಂಡ್ ಅದೇ ಈ ಸೋಷಿಯಲ್ ಮೀಡಿಯಾದಲ್ಲೂ ಈಗ ಹೇಗೆ ಅಂತಂದ್ರೆ ತುಂಬಾ ಟ್ರೆಂಡಿಂಗ್ ಆಗಿರುತ್ತೆ ಅಂಡ್ ತುಂಬಾ ಬೇಗ ಹೊರಟು ಹೋಗುತ್ತೆ ಅಂತ ಒಂದು. ಅಂಡ್ ಎಷ್ಟೊಂದ್ ಜನ ಹೇಗೆ ಅಂತಂದ್ರೆ ಈ ಹೀರೋ ಸಾಂಗ್ ನೇ ಪರ್ಫಾರ್ಮ್ ಮಾಡೋದು, ಅಥವಾ ಎಲ್ಲೋ ಒಂದ್ ಕಡೆ ನೋಡಿದ ಜೋಕ್ನೆ ಮಾಡೋದು, ನೀವೇ ನಿಮ್ ಓನ್ ಸ್ಕ್ರಿಪ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ? ಇದು ನಮ್ದು ಉದ್ದೇಶ ಅದ ಇತ್ತಲ್ರಿ, ಸಿನಿಮಾ ಮಾಡ್ಬೇಕು ಅನ್ನೋದೇ ಉದ್ದೇಶ. ಅದಕ್ಕೆ ನಾವು ಓನ್ ಮಾಡ್ತಿದ್ವಿ. ಈಗ ಸ್ವಲ್ಪ ತಡಿ ಇಲ್ಲೇ ಇಷ್ಟು ಫಾಲೋವರ್ಸ್ ಮಾಡ್ಕೊಂಡು ಇಷ್ಟೇ ಹವಾ ಮಾಡ್ಕೊಂಡು ನೋಡ್ರಿ, ಹವಾ ಆಗ್ಲಿ ಫಾಲೋವರ್ಸ್ ಆಗ್ಲಿ ರೊಕ್ಕ ಆಗ್ಲಿ ಏನ್ ದುನಿಯಾನಾಗ್ಲಿ ಒಂದ್ 4 ದಿನದ ಜಾತ್ರೆ ಅದು. ಹಂಗ ದೊಡ್ಡ ಜಾತ್ರೆಗೆ ಒಂದ್ 4 ದಿನ ಅಂಗಡಿ ಹಚ್ಚಿರ್ತೀವಿ. ಆಮೇಲೆ ಜಾತ್ರೆ ಮುಗಿತಾರ ಕಿತ್ಕೊಂಡು ಹೋಗ್ಬೇಕಟ್ಟೆ, ಮತ್ತೆ ಬೇರೆ ಯಾವ ಅಂಗಡಿ ಆಗ್ತಾನೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದ ಹಂಗಾರಿ. ಈಗ ನಮ್ದು ಆಟ ನಡೆದೈತಿ, ನಮ್ಗಿಂತ ಮುಂಚೆ ಬೇರೆದೊಂದು ಆಟ ಇತ್ತ, ಈಗ ನಮ್ದು ಆದ್ಮೇಲೆ ಇನ್ನೊಂದು ಆಟ ಬರ್ತೈತಿ. ಏನ್ ಮಾಡ್ಬೇಕು, ಬಂದಾಗ ಕೆಲಸ ಎಲ್ಲಿ ತಕ್ಕ ನಮ್ಗೆ ನೀಗ್ತೈತಿ, ನೀಯತ್ತ ಕೆಲಸ ಮಾಡ್ಕೊಂತ ಹೋಗ್ಬೇಕಷ್ಟೇ ರೀ. ಉದ್ಯೋಗ ಉದ್ಯೋಗ ಅನ್ಕೊಂಡ್ರಿ, ಅದನ್ನ ಉದ್ಯೋಗ ಜೊತೆಗೆ ಎಂಟರ್ಟೈನ್ಮೆಂಟ್. ಒಂದಿನ ಫುಲ್ ದಿನ ನಿಂತು ದುಡಿದ ಅಲ್ಲಿ ಹಂಗ ಅಷ್ಟಕ್ಕೆ ಸ್ಟ್ರಗಲ್ ಮಾಡ್ತೈತೆ. ಇಲ್ಲಿ ಮಂದಿಗೆ ಎಂಟರ್ಟೈನ್ ಮಾಡ್ಕೊಂತ ನಾವು ಖುಷಿ ಇದ್ದ ನನ್ನ ಜೋಡಿದ್ ನನ್ನ ಟೀಮ್ ಜೊತೆ ಎಂಜಾಯ್ ಮಾಡ್ಕೊಂತ ಮಾಡುವಂತ ಒಂದು ಕೆಲಸ ಸಿಕ್ಕೈತಿ. ಇದು ನಂದು ಭಾಗ್ಯ ಇದು. ಸೊ ಇದನ್ನ ಎಷ್ಟು ಮಟ್ಟಕ್ಕೆ ಆಕತಿ, ಎಲ್ಲಿ ತಕ್ಕ ನನಗೆ ನೀಗ್ತೈತಿ, ಅದನ್ನ ಮಾಡ್ಬೇಕು ಅನ್ನೋದೈತ್ರಿ.